ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಮಗನ ಬರ್ತ್ಡೇ. ಇಟ್ ಈಸ್ ಹಿಸ್ 8th ಬರ್ತ್ಡೇ ಸೆಲೆಬ್ರೇಷನ್. ಹಾಗೆ ನನ್ನ ಬರ್ಡೇ ಅಂತಲೂ ಹೇಳ್ಬೋದು, ಯಾಕಂದರೆ ಒಂದು ಮಗು ಹುಟ್ಟಿದಾಗ ತಾಯಿ ಕೂಡ ಹುಡ್ತಾಳೆ ಅನ್ನೋ ಮಾತು ಸುಳ್ಳಲ್ಲ. ಸೊ ಹಾಗಾಗಿ ನಾನು ಕೂಡ ನನ್ನ ಮದರ್ಹುಡ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಇಟ್ಸ್ ಮೈ 8th ಸೆಲೆಬ್ರೇಷನ್ ಆಫ್ ಮೈ ಮದರ್ಹುಡ್. ಸೊ ಅವ್ನು ಹುಟ್ಟಿದಾಗ ತುಂಬಾ ಮುದ್ದಾಗಿ ಕಣ್ಬಿಟ್ಕೊಂಡು ಪ್ಲ ಅಂತ ಇದ್ದ. ಹಿ ವಾಸ್ ಸೋ ಸ್ಮಾಲ್ ಆ್ಯಂಡ್ ಟೈನಿ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಚೆಂದ ಇರಲಿ, ಜೀವನ ಫುಲ್ಲು ಖುಷಿಯಾಗಿರಲಿ. ಸೊ ಅವನಿಗೋಸ್ಕರ ಅವ್ನ ಫೇವ್ರೆಟ್ ಗೀ ರೈಸ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ವೆಜ್ ಕುರ್ಮಾ, ಹಾಗೆ ಒಂದೇನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ ಇಫ್ ಟೈಮ್ ಪರ್ಮಿಟ್ಸ್. ಇಟ್ಸ್ ಆಲ್ರೆಡಿ 6 o'clock. ನಾನು ಆ್ಯಕ್ಚುಲಿ ಬೇಗನೆ ಎದ್ದಿದೆ, 5:30ಗೆಲ್ಲ. ಬಟ್ ಸ್ನಾನ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟೇ ಆಗೋಯಿತು. ಸೊ ಲೆಟ್ಸ್ ಪ್ರಿಪೇರ್ ಮೈ ಫೇವ್ರೆಟ್ ಫುಡ್ ಅಲ್ವಾ. ಸೊ ವೆಜ್ ಕುರ್ಮಾ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕ್ಯಾರೆಟ್ಸ್, ಬೀನ್ಸ್, ಹಾಗೆ ಆಲೂಗೆಡ್ಡೆ, ಆಮೇಲೆ ಸ್ವಲ್ಪ ಬಟಾಣಿ, ನಿಮ್ಮಲ್ಲಿ ಇನ್ನೂ ಬೇರೆ ತರಕಾರಿ ನವಿಲುಕೋಸು ಆ ಥರ ಇದ್ದರೆ ಹಾಕೋಬೋದು. ನಾನು ಯೂಸ್ ಮಾಡಲ್ಲ. ಸೊ ಇದನ್ನಷ್ಟಂತೂ ನಾನು ಚಾಪ್ ಮಾಡ್ಕೊತಾ ಇದ್ದೀನಿ. ನಂತರ 2 ಆನಿಯನ್ನು, 2 ಟೊಮ್ಯಾಟೊ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಇದಿಷ್ಟು ಬೇಕಾಗುತ್ತೆ. ಮುಂಚೆ ಎಲ್ಲ ನಮ್ಮ ಬರ್ಡೇ ಅಂದರೆ ನಮಗೆ ಎಕ್ಸೈಟ್ಮೆಂಟ್ ಇರ್ತಾಯಿತ್ತು. ಈಗ ಮಕ್ಳ ಬರ್ಡೇ ಅಂದರೆ ಏನೋ ಒಂಥರ ಖುಷಿ. ಅವ್ರನ್ನ ರೆಡಿ ಮಾಡಬೇಕು, ಅವ್ರ ಸ್ಕೂಲಲ್ಲಿ ಹಾಗೆ ಸೆಲೆಬ್ರೇಟ್ ಮಾಡಬೇಕು, ಈಗ ಸೆಲೆಬ್ರೇಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವ್ನ ಸ್ಕೂಲಲ್ಲಿ ಸೆಲೆಬ್ರೇಷನ್ನೇ ಇಲ್ಲ. ಯು ನಾಟ್ ಸಪೋಸ್ ಟು ಗಿವ್ ಎನಿ ಕೈಂಡ್ ಆಫ್ ಚಾಕ್ಲೇಟ್ಸ್ ಆರ್ ಗಿಫ್ಟ್ಸ್ ಆ್ಯಂಡ್ ಈವನ್ ಫ್ರೂಟ್ಸ್ ಕೂಡ ಕೊಡೋ ಹಾಗಿಲ್ಲ. ಬಟ್ ಅವ್ನ ಸ್ಕೂಲಲ್ಲಿ ಒಂದು ತುಂಬ ಚೆಂದ ಕಟ್ಟಿರುವ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕ ಮಾಡಿಸಿ ಪೂಜೆ ಮಾಡಿಸುವಂಥ ಪದ್ಧತಿ ಅವ್ರ ಸ್ಕೂಲಲ್ಲಿದೆ. ಸೊ ಅದಕ್ಕಾಗಿ ನಾನು ಕೂಡ ಹೋಗಬೇಕು. ಎಲ್ಲ ಕೆಲಸ ಬೇಗ ಮುಗಿಸಿ, ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಇವನು ಕರ್ಕೊಂಡು ಹೋಗಬೇಕಲ್ಲ ಅಂತ ಫಾಸ್ಟಾಗಿ ಮಾಡ್ತಾಯಿದ್ದೆ. ಸೊ ಇವನು ಸ್ಕೂಲಲ್ಲಿ ಇರುವಂಥ ಈ ಪದ್ಧತಿ ನನಗೂ ತುಂಬ ಖುಷಿನೇ. ಬಟ್ ಅನ್ಫಾರ್ಚುನೇಟ್ಲಿ ಒಂದೊಂದ್ಸಲಿ ಅನಿಸುತ್ತೆ, ಅಯ್ಯೋ ನಾವೇ ಚಾಕ್ಲೇಟ್ ಕೊಡಬೇಕಾದ್ರೆ ಸ್ಕೂಲಲ್ಲಿ ಎಷ್ಟು ಖುಷಿ ಆಗೋದಲ್ವಾ, ಇಲ್ಲ ಅಟ್ಲೀಸ್ಟ್ ಒಂದು ಕ್ಯಾಂಡಿ ಚಾಕ್ಲೇಟ್ಸು ಏನೋ ಒಂದು ಕೊಡುತ್ತೆ ಮಕ್ಕಳಿಗೆ ಬರ್ಡೇ ಟೈಮಲ್ಲಿ ಖುಷಿ ಇರುತ್ತೆ ಅನ್ನೋದು. ಬಟ್ ಇಲ್ಲಿ ಆ ಥರ ಅಲೋವೆನ್ಸ್ ಇಲ್ಲ. ಯು ನಾಟ್ ಸಪೋಸ್ ಟು ಗಿವ್ ಎನಿ ಕೈಂಡ್ ಆಫ್ ಗಿಫ್ಟ್ಸ್, ಚಾಕ್ಲೇಟ್ಸ್ ಇರಲಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಅವ್ನು ನೋ ವ್ಯಾನ್ ಸ್ಟೂಡೆಂಟ್ಸಿಗಂತೂ ಕೊಡ್ತಾನೆ. ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ಬೋದು. ಸೊ ಅದರಲ್ಲಿರುವಂಥ ಎಷ್ಟು ವೆಜಿಟೇಬಲ್ಸ್ನ ಒಂದು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ನಾನು. ಇದರಲ್ಲಿ ನಾನು ಕ್ಯಾರೆಟ್, ಬೀನ್ಸು, ಬಟಾಣಿ, ಹಾಗೆ ಗೆಡ್ಡೆಕೋಸು ಅಂದರೆ ನವಿಲುಕೋಸು, ಹಾಗೆ ಆಲೂಗೆಡ್ಡೆ ಇಷ್ಟನ್ನು ನಾನು ವಿಷಲ್ ಮಾಡಿಸ್ಕೊತಾ ಇದ್ದೀನಿ. ನಿಮಗೆ ಮನೇಲಿ ಇನ್ನೂ ಬೇಕು ತರಕಾರಿಗಳು ಅಂದರೆ ಹಾಕೋಬೋದು. ನಾನು ಇಷ್ಟನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಕಾಯಿ ತುರಿ, ಗೋಡಂಬಿ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಗಸಗಸೆ, ಶುಂಠಿ, ಒಂದು 2ರಿಂದ 3 ಗಾರ್ಲಿಕ್, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಂದು 2 ಈರುಳ್ಳಿ ಏನು ಹೇಳಿದೆ ಚಾಪ್ ಮಾಡಿರುವಂಥದ್ದು, ಆ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ನೋಡಬೇಕು. ನಂತರ ಒಂದು 2 ಟೊಮ್ಯಾಟೊ. ಇದೇನು ಮಷಿ ಆಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ತೀರಾ ಮಷಿ ಆಗ್ದಲೇ ಇದ್ರೂ ಇಟ್ ಇಸ್ ಫೈನ್. ನಂತರ ಪೇಸ್ಟ್ ಮಾಡ್ಕೊಂಡಿರುವಂತಹ ಇದನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಇನ್ನೊಂದು ಕುಕ್ಕರ್ನಲ್ಲಿ ಸ್ವಲ್ಪ ಆನಿಯನ್, ಹಾಗೆ ತುಪ್ಪ, ನಂತರ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಗೀ ರೈಸಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಟೈಮ್ ಹೇಗೆ ಹೋಗುತ್ತೆ ಬೆಳಗ್ಗೆ ಹೊತ್ತು ಅನ್ನೋದೇ ಗೊತ್ತಾಗಲ್ಲ. ಮಕ್ಳಿಗೆ ತಿಂಡಿ ಮಾಡ್ತಾ ಟೈಮೇ ಹೊರಟೋಗ್ಬಿಡುತ್ತೆ. ಸೊ ಇದನ್ನೆಲ್ಲ ಒಂಚೂರು ಫ್ರೈ ಮಾಡಾದಮೇಲೆ ಸ್ವಲ್ಪ ಕಾಯಿ ಹಾಲು ಹಾಕಿ, ನಂತರ ಅಕ್ಕಿ ತೊಳೆದಿಟ್ಟುಕೊಂಡಿರುವಂಥ ಅಕ್ಕಿ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಗೀ ರೈಸ್ ರೆಡಿ ಆಗುತ್ತೆ. ಸೊ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಕಾಯಿ ಹಾಲು ಬದಲು ನಾರ್ಮಲ್ ಮಿಲ್ಕ್ನೂ ಕೂಡ ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡ್ಬೋದು. ಅಷ್ಟೊತ್ತಿಗೆ ನನ್ನ ಮಗನ ಎದೋಳಿಸ್ತಾರೆ. ಅವನಿಗೂ ಬರ್ಡೇ ವಿಶ್ ಎಲ್ಲ ಮಾಡಾದ್ಮೇಲೆ ಸ್ನಾನ ಮಾಡ್ಕೊಬಂದು ನಂತರ ನಾನು ದೇವ್ರ ಮನೆ ಎಲ್ಲ ಹೂವು ಮುಡಿಸಿ ರೆಡಿ ಮಾಡಿದ್ದೆ. ಅವನ ಕೈಲಿ ಪೂಜೆ ಮಾಡಿಸಿ ಸ್ಕೂಲಿಗೆ ಅವನು ಹೊರಡೋಕ್ಕೆ ರೆಡಿ ಆದ.
ನಾನು ಅವ್ನು ಕರ್ಕೊಂಡು ಸ್ಕೂಲಿಗೆ ಹೊರಟೆ. ಅವ್ನ ಸ್ಕೂಲಲ್ಲೇ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿನ ಪುರೋಹಿತರು ಬಂದಿರಲಿಲ್ಲ. ಸೊ ಆ ಆಂಟಿ ಅವನ ಕೈಲಿ ನಾನು ತೊಗೊಂಡೋಗಿದ್ದಂಥ ಹೂವು ಅದನ್ನೆಲ್ಲ ಇಟ್ಟು ನೀನೇ ಹಾಕು ಅಂತೆಲ್ಲ ಹಾಕಿಸಿ ರೆಡಿ ಮಾಡಿಸಿದ್ರು. ನಂತರ ಅವನು ನೀಟಾಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಕೂತಿದ್ವಿ. ನಂತರ ಪುರೋಹಿತರು ಬಂದರು. ಅವ್ರು ಬಂದು ಜಲಾಭಿಷೇಕ ಮಾಡಿಸಿದ್ರು. ಆ ವಿಡಿಯೋ ನಾನು ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಬಿಕಾಸ್ ಅಭಿಷೇಕ ಮಾಡಬೇಕು, ಆಂಟಿಗೆ ವೀಡಿಯೋ ತೆಗಿಯೋಕ್ಕಾಗಲ್ಲ, ಸೊ ಅವ್ರಿಗೆ ಗೊತ್ತಾಗಲ್ಲ ಅಂತಂದರು. ಸೊ ಪೂಜೆ ಎಲ್ಲ ಮಾಡಿಸಿ ನಂತರ ಅವನ್ನ ಕ್ಲಾಸಿಗೆ ಡ್ರಾಪ್ ಮಾಡಿದೆ. ಅವ್ನ ಫ್ರೆಂಡ್ಸ್ ಎಲ್ಲ ಹಾಯ್ ಹಾಯ್ ಅಂತೇಳಿ ವಿಶ್ ಮಾಡ್ತಾಯಿದ್ರು. ನೆಕ್ಸ್ಟ್ ಈವ್ನಿಂಗಿಗೆ ನಾನು ನಮ್ಮ ಹೋಟೆಲ್ ಜೆಟ್ಲಾಗಿನಲ್ಲೇ ನನ್ನ ಮಗನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ರೆಡಿ ಮಾಡಿಸಿದ್ರು. ಸೊ ಅವನ್ನ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ಅವನಿಗೆ ಕ್ರಿಕೆಟ್ ಅಂದರೆ ಸ್ವಲ್ಪ ಇಷ್ಟ ಅಂತ ಅಂದ್ಬಿಟ್ಟು ಕ್ರಿಕೆಟ್ ಥೀಮಲ್ಲಿ ಕೇಕ್ ಮಾಡಿಸಿದ್ದೆ. ಸೊ ಇಟ್ ವಾಸ್ ಜಸ್ಟ್ ಆನ್ ಇಂಟಿಮೇಟ್ ಫಂಕ್ಷನ್. ನಾನು, ನನ್ನ ಹಸ್ಬೆಂಡ್, ನಮ್ಮ ಫ್ರೆಂಡ್ಸ್, ಹಾಗೆ ನನ್ನ ಅಮ್ಮ, ನನ್ನ ಅತ್ತೆ ಅಷ್ಟೇ ಇದ್ದಿದ್ದು. ಇನ್ನು ಯಾರೂ ಇರಲಿಲ್ಲ, ಬಿಕಾಸ್ ಅವ್ನಿಗೆ ಎಕ್ಸಾಮ್ಸ್ ಇತ್ತು. ಯೂನಿಟ್ ಟೆಸ್ಟ್ ನಡೀತಾ ಇತ್ತಲ್ಲ, ಹಾಗಾಗಿ ಜಾಸ್ತಿ ಹೊತ್ತು ಸೆಲೆಬ್ರೇಟ್ ಮಾಡೋಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದು ಲೇಟಾಗಿದ್ದೇನೆ, ಬಿಕಾಸ್ ಅವ್ನು ಓದಿಸ್ತಾ ಇದ್ದೆ. ಹಾಗಾಗಿ ನಾವು ಹೋದಾಗಲೇ ಇಟ್ ವಾಸ್ ಆಲ್ಮೋಸ್ಟ್ 8 o'clock. ಅವನಿಗೆ ಕೇಕೆಲ್ಲ ಕಟ್ ಮಾಡಿಸಿ ಊಟ ಮಾಡಿಸಿ ನಂತರ ಮನೆಗೆ ಕಳಿಸ್ಬಿಟ್ಟೆ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಸೊ ಇದಾಗಿತ್ತು ನನ್ನ ಮಗನ ಬರ್ತ್ಡೇಯ ಒಂದು ವ್ಲಾಗ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ಯು ಕಾಂಟ್ ಮಿಸ್ ಮೈ ನ್ಯೂ ವೀಡಿಯೋಸ್. ಸೊ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್, ಯಾರೆಲ್ಲ ನನ್ನ ಮಗನ ಬರ್ತ್ಡೇಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸೊ ಯು ಆಲ್ಸೋ ಮೇಡ್ ಹಿಸ್ ಡೇ, ಆ್ಯಂಡ್ ಸಿ ಯು ಆಲ್ ಅಗೇನ್. ಬಾಯ್.